ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಟೂರ್ ಕನ್ನಡ ಯೂಟ್ಯೂಬ್ ಚಾನಲ್. ವಾಟ್ಸಪ್ ಈ ಒಂದು ವಾಟ್ಸಪ್ಪನ್ನು ತುಂಬ ಜನ ಯೂಸ್ ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ವಾಟ್ಸಪ್ಪಲ್ಲಿ ಆವಾಗ ಕೆಲವೊಂದಿಷ್ಟು ಅವರು ಅಪ್ಡೇಟ್ನ ಅವರು ತೊಗೊಂಬರ್ತಾರೆ. ಈಗ ಅವರು ಮೇಜರಾಗಿ 3 ಅಪ್ಡೇಟ್ನ ಅವರು ತೊಗೊಂಬಂದಿದ್ದಾರೆ. ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ಯಾವ ಅಪ್ಡೇಟ್ ಅವರು ತೊಗೊಂಬಂದಿದ್ದಾರೆ ಅಂತ ನಿಮಗೆ ಕಂಪ್ಲೀಟ್ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಪಕ್ಕದ ಬೆಳಕನ್ನು ಕ್ಲಿಕ್ ಮಾಡಿ. ವಾಟ್ಸಪ್ಪನ್ನು ತುಂಬ ಜನ ಯೂಸ್ ಮಾಡ್ತಾರೆ. ಸ್ಮಾರ್ಟ್ಫೋನ್ ಇರುವಂಥವ್ರು ಪ್ರತಿಯೊಬ್ಬರು ಕೂಡ ಈ ಒಂದು ವಾಟ್ಸಪ್ಪನ್ನು ಯೂಸ್ ಮಾಡ್ತಾರೆ. ಏನಪ್ಪ ಅಂತಂದರೆ ಅಪ್ಡೇಟ್ ಬಂದಿದೆ ವಾಟ್ಸಪ್ಪಲ್ಲಿ 3. ಈಗ ಏನಪ್ಪ ಅಂತಂದರೆ ಬಂದ್ಬಿಟ್ಟು ಫಸ್ಟ್ ಒನ್ನು ವಾಯ್ಸ್ ನೋಟ್ಸ್. ಈಗ ನೀವು ಒಂದು ಇಂಪಾರ್ಟೆಂಟು ಮೀಟಿಂಗ್ ಇರುತ್ತೆ, ಅಥವಾ ನೀವು ಫಂಕ್ಷನ್ಗೆ ಏನೋ ಹೋಗಿರ್ತೀರ, ಅಥವಾ ಜಾತ್ರೆಗೆ ಈ ಥರ ಏನೋ ಹೋಗಿರ್ತೀರ, ಆವಾಗ ನಿಮಗೊಂದು ವಾಯ್ಸ್ ನೋಟ್ಸ್ ಬರುತ್ತೆ. ಅದನ್ನು ನೀವು ಪ್ಲೇ ಮಾಡಿ ಕೇಳೋಕ್ಕೆ ನಿಮಗೆ ಬರ್ತಿರಲ್ಲ. ಆ ಒಂದು SMS-ಅನ್ನು, ವಾಯ್ಸ್ SMS-ಅನ್ನು ಏನಪ್ಪ ಅಂತಂದರೆ ಬಂದಿರುವಂಥ ಈ ಒಂದು ಅಪ್ಡೇಟಲ್ಲಿ ನೀವು ನಿಮಗೆ ಬಂದಿರುವಂಥ ಒಂದು ವಾಯ್ಸನ್ನು ನೀವು ವಾಯ್ಸು ಟೆಕ್ಸ್ಟಾಗಿ ನೀವು ಅದನ್ನು ಕನ್ವರ್ಟನ್ನು ಕೂಡ ಮಾಡಬಹುದು. ನಿಮಗೆ ಬಂದಿರುತ್ತಲ್ಲ ವಾಯ್ಸ್ SMS, ಅದನ್ನು ನೀವು ಆ್ಯಸ್ ಇಟ್ ಈಸ್ ಅದನ್ನು ನೀವು ಟೆಕ್ಸ್ಟ್ ಅಂದರೆ ನೀವು ಅದನ್ನು ಓದಬಹುದು. ಈ ಥರ ಒಂದು ಅಪ್ಡೇಟ್ ಈಗ ಬರ್ತಾಯಿದೆ. ಇದು ಮೊದಲಿಗೆ ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ ಬರುತ್ತೆ. ಆದರೆ ಈ ಒಂದು ಬಂದಿರುವಂಥ ಅಪ್ಡೇಟ್ ಬಂದ ಫಸ್ಟ್ ಇದನ್ನು ಅವರು iOS-ಗೆ ಲಾಂಚನ್ನು ಮಾಡ್ತಾರೆ. iOS-ಅಲ್ಲಿ ಲಾಂಚ್ ಮಾಡಿದ್ಮೇಲೆ ಅದನ್ನು ಮಿಕ್ಕ ಎಲ್ಲ ಫೋನ್ಗೆ ಅವರು ಲಾಂಚನ್ನು ಮಾಡ್ತಾರೆ. ಈ ಒಂದು ಅಪ್ಡೇಟು ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಅಂದರೆ ನೀವು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಹೋಗಿರ್ತೀರ, ಆವಾಗ ನಿಮಗೊಂದು ವಾಯ್ಸ್ SMS ಬರುತ್ತೆ. ಅವಾಗ ನಿಮಗೆ ಅದನ್ನು ಕೇಳೋಕ್ಕಾಗಲ್ಲ. ಆವಾಗ ನೀವು ಅದನ್ನು ವಾಯ್ಸು ಟೆಕ್ಸ್ಟ್ ನೀವು ಅದನ್ನು ಕನ್ನಡನ ಕೂಡ ಮಾಡಬಹುದು. ಅವಾಗ ಆ್ಯಸ್ ಇಟ್ ಇಸ್ ಅದೇನಿರುತ್ತೆ ಅದನ್ನು ನೀವು ಅದನ್ನು ಓದಬಹುದು. ಈ ಒಂದು ಅಪ್ಡೇಟ್ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಈಗ ಮುಂದೇನಪ್ಪ ಅಂತಂದರೆ ವಾಟ್ಸಪ್ ಸ್ಟೇಟಸ್. ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ವಾಟ್ಸಪ್ಪಲ್ಲಿ ನೀವು ನಿಮ್ಮ ಒಂದು 30 ಸೆಕೆಂಡ್ ಕಾಲ ಮಾತ್ರ ನೀವು ಹಾಕೋಬೋದು ವಾಟ್ಸಪ್ ಸ್ಟೇಟಸ್ಸು. ಮುಂಬರುವ ದಿನಗಳಲ್ಲಿ ಅಪ್ ಟು 1 ನಿಮಿಷದವರೆಗೆ ನೀವು ಹಾಕೋಬೋದು ಸ್ಟೇಟಸ್ಸು. 30 ಸೆಕೆಂಡು ಸ್ವಲ್ಪ ಕಮ್ಮಿನೇ ಇತ್ತು. ಇದು ಯಾವಾಗ ಬರಬೇಕಾಗಿತ್ತು, ಅವರು ಈಗ ಅದನ್ನು ತೊಗೊಂಡಿದ್ದಾರೆ. ಈಗ 30 ಸೆಕೆಂಡಿಂದ ನೀವು ಅಪ್ ಟು 1 ನಿಮಿಷದವರೆಗೆ ನೀವು ಅದನ್ನು ಹಾಕೋಬೋದು ಸ್ಟೇಟಸ್ಸು. ಒಂದು ಅಪ್ಡೇಟು ನನಗೆ ತುಂಬ ಇಷ್ಟ. ಇನ್ನು ಮುಂದೇನಪ್ಪ ಅಂತಂದರೆ ಪಿನ್. ನಿಮಗೆ ಯೂಟ್ಯೂಬಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಒಂದು ಪಿನ್ನನ್ನು, ಒಂದು ಕಮೆಂಟನ್ನು ಯಾರಾದರೂ ಪಿನ್ ಮಾಡಿದಾಗ ಅದನ್ನು ತುಂಬ ಹೈಲೈಟ್ ಆಗುತ್ತೆ. ಅದು ಮುಂದೆ ಟಾಪಲ್ಲಿ ಬರುತ್ತೆ. ಈಗ ಒಂದು ಫೀಚರ್ ವಾಟ್ಸಪ್ಪಲ್ಲಿದೆ, ಆದರೆ ಕೇವಲ 3 ಸಾರಿ ಮಾತ್ರ ಮಾಡಬಹುದು. ಮುಂಬರುವ ದಿನಗಳಲ್ಲಿ ಇದನ್ನು 5 ಸಾರಿ ನೀವು ಅದನ್ನು ನಿಮ್ಮ ಒಂದು SMS-ಅನ್ನು ನೀವು ಅಂದರೆ ನೀವು ಪಿನ್ನನ್ನು ಮಾಡಬಹುದು. 5 ಸಾರಿ ಮಾಡಬಹುದು. 3 ರಿಂದ 5 ಸಾರಿ ನೀವು ಅದನ್ನು ಮಾಡಬಹುದು ಪಿನ್ನು. ಈ ಒಂದು ಅಪ್ಡೇಟು ನನಗೆ ಅಷ್ಟೊಂದು ಏನು ಇಷ್ಟ ಅನಿಸಿಲ್ಲ, ಲೈಕ್ ಆಗಿಲ್ಲ. ಈ ಒಂದು ಏನಿದೆಯಲ್ಲ ವಾಟ್ಸಪ್ ಸ್ಟೇಟಸ್ಸು ಅಪ್ ಟು 1 ಮಿನಿಟು ಮತ್ತು ವಾಯ್ಸ್ ನೋಟ್ಸನ್ನು, ಇದು ನನಗೆ ತುಂಬ ಇಷ್ಟ ಇತ್ತು. ನಿಮಗೆ ಈ ಒಂದು 3 ಅಪ್ಡೇಟಲ್ಲಿ ನಿಮಗೆ ಯಾವ ಒಂದು ಅಪ್ಡೇಟು ನಿಮಗೆ ತುಂಬ ಇಷ್ಟ ಆಯಿತು ನಾನು ಕಮೆಂಟನ್ನು ಮಾಡಿ ನೋಡಿ. ಇಷ್ಟೇ ಒಂದು ಬಿಡಿದ್ರೆ ಮತ್ತು ನಿಮಗೆ ವಾಟ್ಸಪ್ಪಲ್ಲಿ ಯಾವ ಒಂದು ಅಪ್ಡೇಟು ಬರಬೇಕು, ಮತ್ತು ಯಾವ ಒಂದು ವಾಟ್ಸಪ್ಪಲ್ಲಿ ಯಾವುದಾದ್ರೂ ಒಂದು ಅಪ್ಡೇಟನ್ನು ಬಂದರೆ ನಾನು ನಿಮಗೆ ಖಂಡಿತವಾಗಿ ಕೂಡ ನಮಗೆ ಅದನ್ನು ವೀಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ನೋಡಿ ನಿಮಗೇನು ಅನ್ನಿಸ್ತು ಈ ಒಂದು ವಿಡಿಯೋ ಬಗ್ಗೆ ಕಮೆಂಟನ್ನು ಮಾಡಿ. ಇಷ್ಟೇ ಬಂದು ವಿಡಿಯೋದಲ್ಲಿ ನಿಮಗೆ ಆದರೆ ಈ ಒಂದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾವ್ ಎ ನೈಸ್ ಡೇ.